ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನೀವು ಸಹ ವಿಂಡೋಸ್ 10ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ, ಅದೇ ರೀತಿ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ನ ಯೂಸ್ ಮಾಡಿಕೊಂಡು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಪ್ರಾಬ್ಲಮ್ ನಿಮಗೆ ಕಾಮನ್ ಆಗಿರುತ್ತೆ. ಇನ್ನೊಂದರೆ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ನ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ಗೆ ಕನೆಕ್ಟ್ ಮಾಡ್ತಾ ಇದ್ದಾಗೆ ನಿಮ್ಮ ಡೇಟಾ ಎಲ್ಲ ಖಾಲಿಯಾಗಿ ಹೋಗುತ್ತೆ. ನೀವು ಯಾವುದೇ ಒಂದು ಫೈಲ್ನ ಡೌನ್ಲೋಡ್ ಮಾಡ್ತಾ ಇಲ್ಲ ಅಂದರೂ, ಅದೇ ರೀತಿ ಯಾವುದೇ ಒಂದು ಪ್ರೋಗ್ರಾಮ್ನ ರನ್ ಮಾಡ್ತಾ ಇಲ್ಲ ಅಂದರೂ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಲವೊಂದು ಪಾಸಿಬಲ್ ಸೆಟ್ಟಿಂಗ್ಸ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ವಿಂಡೋಸ್ 10 ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ಈ ಒಂದು ಇಂಟರ್ನೆಟ್ ಯೂಸೇಜ್ನ ಕಮ್ಮಿ ಮಾಡ್ಬೋದು. ಸೊ ನೀವು ಸಹ ಈ ರೀತಿಯ ಒಂದು ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀರಾ ಅಂದರೆ ಇವತ್ತಿನ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೂ ಸಹ ಹೆಲ್ಪ್ ಆಗ್ಬೋದು. ಹಾಯ್ ಗೈಸ್, ಐ ಆಮ್ ಕಿರ್ತಿಕ್. ನೀವು ನೋಡ್ತಾ ಇದ್ದೀರಾ ಕಿರಿಕ್ಟೆಕ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಮೊದಲೇ ಹೇಳಿರೋ ರೀತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವಿಂಡೋಸ್ 10ನಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ನ ತಿಳಿಸ್ಕೊಡ್ತೀನಿ. ಇದರಿಂದ ನಿಮ್ಮ ಡೇಟಾ ಯೂಸೇಜ್ ಅಂತೂ ತುಂಬ ಕಮ್ಮಿ ಆಗುತ್ತೆ. ಅದೇ ರೀತಿ ನಿಮಗೆ ಗೊತ್ತಿದ್ರೆ ನಾನೊಬ್ಬ ಲೈನಕ್ಸ್ ಯೂಸರ್. ನೀವು ಕೇಳ್ಬೋದು ಹೇಗೆ ಈ ಒಂದು ಸೆಟ್ಟಿಂಗ್ಸ್ನ ತಿಳಿಸ್ಕೊಡ್ತೀಯ ಅಂತ. ನಿಮಗೋಸ್ಕರನೇ ಇವತ್ತೊಂದು ವರ್ಚುವಲ್ ಬಾಕ್ಸಲ್ಲಿ ವಿಂಡೋಸ್ 10ನ ಇನ್ಸ್ಟಾಲ್ ಮಾಡಿದ್ದೀನಿ. ಸೊ ಇವತ್ತಷ್ಟೇ ಇನ್ಸ್ಟಾಲ್ ಮಾಡಿರೋದು, ಅದರಿಂದ ಜಾಸ್ತಿ ಸಾಫ್ಟ್ವೇರ್ ಏನು ಇನ್ಸ್ಟಾಲ್ ಮಾಡಿಲ್ಲ. ಆದರೂ ಸಹ ಈ ಒಂದು ಸೆಟ್ಟಿಂಗ್ಸ್ಗಳನ್ನ ತಿಳಿಸ್ಕೊಡ್ಲಿಕ್ಕೆ ಎನಫ್ ಅಂತ ಹೇಳ್ಬೋದು. ಬನ್ನಿ ನೋಡೋಣ ಯಾವ್ಯಾವುದು ಆ ಸೆಟ್ಟಿಂಗ್ಸ್ಗಳು ನಿಮ್ಮ ಒಂದು ವಿಂಡೋಸ್ 10ನಲ್ಲಿ ಇಂಟರ್ನೆಟ್ ಯೂಸೇಜ್ನ ಕಮ್ಮಿ ಮಾಡ್ತವೆ ಅಂತ. ಸೊ ಮೊದಲನೇ ಸೆಟ್ಟಿಂಗ್ಸ್ನ ನೋಡೋದಾದರೆ, ನೀವು ವೈಫೈಗೆ ಕನೆಕ್ಟ್ ಆಗಿದ್ರೆ ಅಂದರೆ ಒಂದು ಐಕಾನ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಕನೆಕ್ಟ್ ಆಗಿರುವಂಥ ವೈಫೈನ ಕೆಳಗಡೆ ಪ್ರಾಪರ್ಟೀಸ್ ಅಂತ ಕಾಣಿಸ್ತಾ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಒಂದು ಸೆಟ್ಟಿಂಗ್ಸ್ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಒಂದು ಸೆಕ್ಷನ್ ಇದೆ, ಮೀಟರ್ಡ್ ಕನೆಕ್ಷನ್ ಅಂತ. ಅಲ್ಲಿ ನಿಮಗೆ ಒಂದು ಬಟನ್ ಕಾಣುತ್ತೆ, ಸೆಟ್ ಆಸ್ ಮೀಟರ್ಡ್ ಕನೆಕ್ಷನ್ ಅಂತ. ಅದನ್ನ ಆನ್ ಮಾಡಿ. ಇದರಿಂದ ಏನಾಗುತ್ತೆ, ನೀವು ವಿಂಡೋಸ್ಗೆ ಹೇಳಿರೋ ರೀತಿ ನನ್ನ ಒಂದು ಇಂಟರ್ನೆಟ್ ಕನೆಕ್ಷನ್ ಅಂತ ಲಿಮಿಟೆಡ್ ಆಗಿದೆ, ಅದರಿಂದ ತುಂಬ ಕಮ್ಮಿ ಯೂಸ್ ಮಾಡುವಂಥ. ಇದು ಮೊದಲನೇ ಸೆಟ್ಟಿಂಗ್, ತುಂಬ ಇಂಪಾರ್ಟೆಂಟ್ ಸೆಟ್ಟಿಂಗ್. ಇದನ್ನ ನೀವು ಮಾಡಲೇಬೇಕಾಗುತ್ತೆ. ಹಾಗೆ ಸೆಕೆಂಡ್ ಸೆಟ್ಟಿಂಗ್ ನೋಡೋದಾದರೆ, ನಿಮ್ಮ ಒಂದು ಲ್ಯಾಪ್ಟಾಪಲ್ಲಿ ತುಂಬ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದೆ ಅಂದರೆ ಅದರಲ್ಲಿ ಕೆಲವೊಂದು ಸಾಫ್ಟ್ವೇರ್ಗಳು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುತ್ತೆ. ಅದರಿಂದ ಅದು ಇಂಟರ್ನೆಟ್ನ ತುಂಬ ಯೂಸ್ ಮಾಡ್ತಾ ಇರುತ್ತೆ. ಅದರಿಂದ ಅಂಥ ಒಂದು ಸಾಫ್ಟ್ವೇರ್ಗಳನ್ನ ಆಫ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಒಂದು ಸರ್ಚ್ ಬಾರಲ್ಲಿ ಬಂದು ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಅಂತ ಸರ್ಚ್ ಮಾಡಿ. ನಿಮಗೆ ಸಿಗುತ್ತೆ ಒಂದು ಬ್ಯಾಕ್ಗ್ರೌಂಡ್ ಆ್ಯಪ್ಸ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನಿಮ್ಮ ಲ್ಯಾಪ್ಟಾಪಲ್ಲಿ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರುವಂಥ ಎಲ್ಲ ಒಂದು ಸಾಫ್ಟ್ವೇರ್ನ ಲಿಸ್ಟ್ ಕಾಣಿಸುತ್ತೆ. ಅದರಲ್ಲಿ ನಿಮಗೆ ಯಾವ ಸಾಫ್ಟ್ವೇರ್ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗೋದು ಬೇಡ, ಅದನ್ನ ಆಫ್ ಮಾಡಿ. ಫಾರ್ ಎಕ್ಸಾಂಪಲ್ ನನಗೆ ಕೋಟಾನ ಬೇಡ, ಇದನ್ನ ಆಫ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಗೆಟ್ ಹೆಲ್ಪ್ ಅಂತ ಏನಿದೆ, ಇದು ನನಗೆ ಬೇಡ. ಫೀಡ್ಬ್ಯಾಕ್ ಹಬ್ ಇದೆಲ್ಲ ನನಗೆ ಬೇಕಾಗಿಲ್ಲ. ಅದೇ ರೀತಿ ಮ್ಯಾಪ್ಸ್ನ ಸಹ ಆಫ್ ಮಾಡ್ತಾ ಇದ್ದೀನಿ. ಜೊತೆಗೆ ನಿಮಗೆ ಕೆಲವೊಂದು ಮೈಕ್ರೋಸಾಫ್ಟ್ನ ಆನ್ಲೈನ್ ಆಫೀಸ್ಗಳು ಸಿಗುತ್ತೆ, ಅದನ್ನ ಸಹ ನೀವು ಆಫ್ ಮಾಡ್ಬೋದು. ಮೈಕ್ರೋಸಾಫ್ಟ್ ಸ್ಟೋರ್ ಆಗಿರ್ಬೋದು, ಮೂವೀಸ್ ಆ್ಯಂಡ್ TV ಇದನ್ನೆಲ್ಲ ನಾನು ಆಫ್ ಮಾಡ್ತಾ ಇದ್ದೀನಿ ಬ್ಯಾಕ್ಗ್ರೌಂಡಿಂದ. ಅದೇ ರೀತಿ ತುಂಬ ಸಾಫ್ಟ್ವೇರ್ ನೀವು ಇನ್ಸ್ಟಾಲ್ ಮಾಡಿದ್ದೀರಿ ಅಂದರೆ ಅದು ನಿಮಗೆ ತುಂಬ ಆಪ್ಷನ್ ಸಿಗುತ್ತೆ. ನಾನು ನಿಮಗೆ ಮೊದಲೇ ಹೇಳಿರೋ ರೀತಿ ಇವತ್ತಷ್ಟೇ ಇನ್ಸ್ಟಾಲ್ ಮಾಡಿರುವಂಥದ್ದು ವಿಂಡೋಸ್ನ, ಅದರಿಂದ ಜಾಸ್ತಿ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿಲ್ಲ, ನನಗೆ ಕಾಣಿಸ್ತಾ ಇಲ್ಲ. ಎಕ್ಸ್ಬಾಕ್ಸ್ ನೀವು ಗೇಮಿಂಗ್ನ ಏನು ಮಾಡ್ತಾ ಇಲ್ಲ ಅಂದರೆ ಇದನ್ನೆಲ್ಲ ಆಫ್ ಮಾಡ್ಬೋದು. ಅದೇ ರೀತಿ ವೆದರ್ ಸಹ ನನಗೆ ಬೇಕಾಗಿಲ್ಲ, ಅದರಿಂದ ಆಫ್ ಮಾಡ್ತಾ ಇದ್ದೀನಿ. ನಿಮ್ಮ ಕೇಸ್ನಲ್ಲಿ ತುಂಬ ಜಾಸ್ತಿ ಸಾಫ್ಟ್ವೇರ್ ಇರ್ಬೋದು, ಅದನ್ನೆಲ್ಲ ಆಫ್ ಮಾಡಿ. ನೀವು ಸ್ಕೈಪ್ ಸಹ ಯೂಸ್ ಮಾಡಲ್ಲ, ನಾನು ಆಫ್ ಮಾಡ್ತಾ ಇದ್ದೀನಿ. ಈ ರೀತಿ ಬ್ಯಾಕ್ಗ್ರೌಂಡ್ ಆ್ಯಪ್ಗಳನ್ನು ಆಫ್ ಮಾಡೋದ್ರಿಂದ ಆ ಒಂದು ಆ್ಯಪ್ ನಿಮಗೆ ನಿಮ್ಮ ಒಂದು ಸಿಸ್ಟಮಲ್ಲಿ ಇಂಟರ್ನೆಟ್ ಯೂಸ್ ಮಾಡ್ತಾ ಇದೆ ಅಂದರೆ ಅದು ಸ್ಟಾಪ್ ಆಗುತ್ತೆ. ಇದು ಸೆಕೆಂಡ್ ಸೆಟ್ಟಿಂಗ್. ಹಾಗೆ ನೆಕ್ಸ್ಟ್ ಸೆಟ್ಟಿಂಗ್ಸ್ನ ನೋಡೋದಾದರೆ, ಕೆಲವೊಂದು ಅಪ್ಲಿಕೇಶನ್ಗಳು ನಿಮ್ಮ ವಿಂಡೋಸ್ನ ಸ್ಟಾರ್ಟ್ ಆಗೋದ್ರ ಜೊತೆಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇಂಥ ಒಂದು ಸ್ಟಾರ್ಟಪ್ ಅಪ್ಲಿಕೇಶನ್ಗಳನ್ನು ಸ್ಟಾಪ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಟಾಸ್ಕ್ ಮ್ಯಾನೇಜರ್ನ ಓಪನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಕಂಟ್ರೋಲ್ ಆಲ್ಟ್ ಡಿಲೀಟ್ನ ಪ್ರೆಸ್ ಮಾಡ್ಬೋದು, ಕಂಟ್ರೋಲ್ ಆಲ್ಟ್ ಎಸ್ಕೇಪ್ನ ಪ್ರೆಸ್ ಮಾಡ್ಬೋದು. ಅಥವಾ ಈ ಒಂದು ಸರ್ಚ್ ಬಾರ್ಗೆ ಬಂದು ಟಾಸ್ಕ್ ಮ್ಯಾನೇಜರ್ ಅಂತ ಸರ್ಚ್ ಮಾಡಿ, ನಿಮಗೆ ಸಿಗುತ್ತೆ ಟಾಸ್ಕ್ ಮ್ಯಾನೇಜರ್. ಅದನ್ನ ಓಪನ್ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ವಿಂಡೋ ಕಾಣುತ್ತೆ. ನಿಮಗೆ ಸಣ್ಣ ವಿಂಡೋ ಕಾಣಿಸ್ತಾ ಇದೆ ಅಂದರೆ ಮೋರ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ಓಪನ್ ಆಗುತ್ತೆ. ನಂತರ ಇಲ್ಲಿ ಸ್ಟಾರ್ಟಪ್ ಅಂತ ಒಂದು ಟ್ಯಾಬ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಎಲ್ಲ ಒಂದು ಸ್ಟಾರ್ಟಪ್ ಅಪ್ಲಿಕೇಶನ್ಗಳು ಕಾಣಿಸ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆನ್ ಡ್ರೈವ್, ಇದು ನನಗೆ ಸ್ಟಾರ್ಟಪ್ಪಲ್ಲಿದೆ, ಇದನ್ನು ಡಿಸೇಬಲ್ ಮಾಡ್ತೀನಿ. ಇದರಿಂದ ಸಹ ಇಂಟರ್ನೆಟ್ ತುಂಬ ಯೂಸ್ ಆಗುತ್ತೆ. ಅದರಿಂದ ಈ ರೀತಿ ನುಡಿ ಅಂತ ಇದೆ, ಇದನ್ನ ಸಹ ಡಿಸೇಬಲ್ ಮಾಡ್ತೀನಿ. ಇದೇ ರೀತಿ ನಿಮಗೆ ನೀವು ತುಂಬ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿದ್ದೀರಾ ಅಂದರೆ ತುಂಬ ದೊಡ್ಡ ಲಿಸ್ಟ್ ಸಿಗ್ಬೋದು. ಅಂಥ ಒಂದು ಸಾಫ್ಟ್ವೇರ್ಗಳನ್ನ ಡಿಸೇಬಲ್ ಮಾಡಿ. ಅದೇ ರೀತಿ ನೀವು ಯಾವುದಾದ್ರೂ ಆ್ಯಂಟಿವೈರಸ್ ಇನ್ಸ್ಟಾಲ್ ಮಾಡಿದ್ದೀರಾ ಅಂದರೆ ಅದನ್ನ ಡಿಸೇಬಲ್ ಮಾಡೋಕ್ಕೆ ಹೋಗಬೇಡಿ. ಅದೇ ರೀತಿ ವಿಂಡೋಸ್ನ ಸೆಕ್ಯೂರಿಟಿ ನೋಟಿಫಿಕೇಷನ್ ಇಂಥ ಒಂದು ಸರ್ವಿಸ್ಗಳನ್ನ ಆಫ್ ಮಾಡೋಕ್ಕೆ ಹೋಗಬೇಡಿ. ಯಾವುದೇ ಒಂದು ಥರ್ಡ್ ಪಾರ್ಟಿ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡಿದ್ದೀರಾ, ಅದು ನಿಮಗೆ ಸ್ಟಾರ್ಟಪ್ಪಲ್ಲಿ ರನ್ ಆಗೋದು ಬೇಡ ಅಂದರೆ ಅಂಥ ಒಂದು ಸೆಟ್ಟಿಂಗ್ಸ್ಗಳನ್ನು ಮಾತ್ರ ಡಿಸೇಬಲ್ ಮಾಡಿ. ಅದೇ ರೀತಿ ಒಂದು ಆ್ಯಂಟಿವೈರಸ್ ಸಾಫ್ಟ್ವೇರ್ಗಳೇನಾದರೂ ರನ್ ಆಗ್ತಾ ಇದೆ ಅಂದರೆ ಅದನ್ನ ಡಿಸೇಬಲ್ ಮಾಡೋಕ್ಕೆ ಹೋಗಬೇಡಿ. ಇದು ಮೂರನೇ ಸೆಟ್ಟಿಂಗ್ಸ್. ಅದೇ ರೀತಿ ನೆಕ್ಸ್ಟ್ ಒಂದು ಸೆಟ್ಟಿಂಗ್ಸ್ನ ನೋಡೋದಾದರೆ, ಈ ಒಂದು ನಿಮ್ಮ ಒಂದು ವಿಂಡೋಸ್ ಅನ್ನೋದು ಆಟೋಮೆಟಿಕ್ ಅಪ್ಡೇಟ್ ಆಗ್ತಾ ಇರುತ್ತೆ. ನಿಮ್ಮ ಹತ್ರ ಜೆನ್ವಿನ್ ಕಾಪಿ ಇದೆ ಅಂದರೆ ಅದು ಆಟೋಮೆಟಿಕ್ ಅಪ್ಡೇಟ್ ಆಗುತ್ತೆ. ಅದನ್ನ ಸಹ ಆಫ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರ ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ, ಒಂದು ಸರ್ಚ್ ಬಾರ್ಗೆ ಬಂದು ಸರ್ವಿಸಸ್ ಅಂತ ಸರ್ಚ್ ಮಾಡಿ. ನಿಮಗೆ ಸರ್ವಿಸಸ್ ಅಂತ ಒಂದು ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಒಂದು ಸರ್ವಿಸಸ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಯಾವುದೇ ಒಂದು ಸರ್ವಿಸ್ನ ಮೇಲೆ ಕ್ಲಿಕ್ ಮಾಡಿ W ಅನ್ನು ಪ್ರೆಸ್ ಮಾಡಿ. ನಿಮಗೆ ವಿಂಡೋಸ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಒಂದು ಸೆಟ್ಟಿಂಗ್ಸ್ ಕಾಣುತ್ತೆ, ಸರ್ವಿಸ್ ಅನ್ನುವಂಥದ್ದು. ಇಲ್ಲಿ ಸರ್ಚ್ ಮಾಡ್ತಾ ಬನ್ನಿ, ವಿಂಡೋಸ್ ಅಪ್ಡೇಟ್ ಅಂತ ಒಂದು ಸರ್ವಿಸ್ ಕಾಣುತ್ತೆ. ಆ ಒಂದು ವಿಂಡೋಸ್ ಅಪ್ಡೇಟ್ನ ಮೇಲೆ ಡಬಲ್ ಕ್ಲಿಕ್ ಮಾಡಿ, ಅದರ ಪ್ರಾಪರ್ಟೀಸ್ ಓಪನ್ ಆಗುತ್ತೆ. ನಿಮ್ಮ ಹತ್ರ ಒಂದು ಜೆನ್ವಿನ್ ಕಾಪಿ ಇದೆ ಅಂದರೆ ಇಲ್ಲಿ ನಿಮಗೆ ನಾರ್ಮಲ್ ಆಗಿ ಆಟೋಮೆಟಿಕ್ ಅಂತ ಸೆಟ್ ಆಗಿರುತ್ತೆ. ನಿಮ್ಮ ಹತ್ರ ಜೆನ್ವಿನ್ ಕಾಪಿ ಇದೆ ಅಂದರೆ ಅದನ್ನ ನೀವು ಮ್ಯಾನ್ಯಲ್ ಆಗಿ ಸೆಟ್ ಮಾಡ್ಬೋದು. ಅದರಿಂದ ನೀವು ಮ್ಯಾನ್ಯಲ್ ಆಗಿ ವಿಂಡೋಸ್ನ ಅಪ್ಡೇಟ್ ಮಾಡ್ಬೋದು. ಅದರ್ವೈಸ್ ನೀವು ಏನಾದರೂ ಕ್ರ್ಯಾಕ್ಡ್ ಅಥವಾ ಈ ಒಂದು ಪೈರೇಟೆಡ್ ವರ್ಷನ್ನ ವಿಂಡೋಸ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನ ಡಿಸೇಬಲ್ ಅಂತ ಕೊಡಿ. ಈ ರೀತಿ ಸರ್ವಿಸ್ ಸ್ಟೇಟಸ್ ರನ್ನಿಂಗ್ ಅಂತ ಇದನ್ನ ಸ್ಟಾಪ್ ಮಾಡಿ. ನಿಮ್ಮ ವಿಂಡೋಸ್ ಅಪ್ಡೇಟ್ ಸರ್ವಿಸ್ ಸ್ಟಾಪ್ ಆಗುತ್ತೆ. ಅದೇ ರೀತಿ ನಂತರ ರಿಕವರಿಗೆ ಬಂದು ಇಲ್ಲಿ ಫೈಲ್ಯೂರ್ ಫಸ್ಟ್ ಅಂತ ಇದೆ, ಫಸ್ಟ್ ಫೇಲ್ಯೂರ್ ಇದನ್ನ ಟೇಕ್ ನೋ ಆ್ಯಕ್ಷನ್ ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ಕೆಳಗಡೆ ರಿಸೆಟ್ ಫೇಲ್ ಕೌಂಟ್ ಅಂತ ಏನಿದೆ ಅದನ್ನ ಎಡಿಟ್ ಮಾಡಿ ಒಂದು ದೊಡ್ಡ ನಂಬರ್ನ ಕೊಡಿ. ಆ ಒಂದು ಡೇ ತನಕ
ಈ ಒಂದು ಸರ್ವಿಸ್ ಅನ್ನೋದು ರೀಸ್ಟಾರ್ಟ್ ಆಗಲ್ಲ. ಇದಿಷ್ಟನ್ನು ಮಾಡಿ ಅಪ್ಲೈ ಅಂತ ಕೊಡಿ. ಮೊದಲದಾಗಿ ಜನರಲ್ಗೆ ಬಂದು ಈ ಒಂದು ಸ್ಟಾರ್ಟಪ್ ಟೈಪ್ನ ಡಿಸೇಬಲ್ ಮಾಡಿ, ನಂತರ ಇಲ್ಲಿ ಸರ್ವಿಸ್ ರನ್ ಆಗ್ತಾ ಇದ್ರೆ ಸ್ಟಾಪ್ ಮಾಡಿ. ರಿಕವರಿಗೆ ಬಂದು ಇದನ್ನು ಟೇಕ್ ನೋ ಆ್ಯಕ್ಷನ್ ಅಂತ ಕೊಡಿ. ನಂತರ ಇಲ್ಲಿ ಡೇಸ್ನ ಒಂದು ಲಾಂಗ್ ಡೇನ ಹಾಕಿ ಅಪ್ಲೈ ಮಾಡಿ ಓಕೆ ಕೊಡಿ. ಇದರಿಂದ ನಿಮ್ಮ ವಿಂಡೋಸ್ನ ಸರ್ವಿಸ್ ಅನ್ನೋದು ಅಪ್ಡೇಟ್ ಸರ್ವಿಸ್ ಅನ್ನೋದು ಸ್ಟಾಪ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಸೆಟ್ಟಿಂಗ್ಸ್ ನೋಡೋದಾದರೆ ಈ ಒಂದು ಸರ್ಚ್ ಬಾರ್ಗೆ ಬಂದು ಅಪ್ಡೇಟ್ ಅಂತ ಸರ್ಚ್ ಮಾಡಿ. ನಿಮಗೆ ಚೆಕ್ ಫಾರ್ ಅಪ್ಡೇಟ್ ಅಂತ ಒಂದು ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಿಮ್ಮ ವಿಂಡೋಸ್ನ ಅಪ್ಡೇಟ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನಾರ್ಮಲಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಇದನ್ನು ನೀವು ಪಾಸ್ ಮಾಡ್ಬೋದು. ಅದಕ್ಕೋಸ್ಕರ ನೀವು ಅಡ್ವಾನ್ಸ್ ಆಪ್ಷನ್ನ ಮೇಲೆ ಬನ್ನಿ. ಇಲ್ಲಿ ನಾರ್ಮಲಾಗಿ ಎಲ್ಲ ಟಗಲ್ ಆನ್ ಆಗಿರುತ್ತೆ, ಇದನ್ನ ಡಿಸೇಬಲ್ ಮಾಡಿ, ಎಲ್ಲವನ್ನು ಆಫ್ ಮಾಡಿ. ಹಾಗೆ ನಿಮಗೆ ಕೆಲವೊಂದು ಸೆಕ್ಯೂರಿಟಿ ಅಪ್ಡೇಟ್ಗಳು, ಕ್ರಿಟಿಕಲ್ ಅಪ್ಡೇಟ್ಗಳು ಸಿಗುತ್ತೆ. ಅಂಥ ಒಂದು ಅಪ್ಡೇಟ್ಗಳನ್ನು ದಯವಿಟ್ಟು ಪಾಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ನೀವು ಮಿಸ್ ಮಾಡಿದ್ದೀರಾ ಅಂದರೆ ನಿಮ್ಮ ಒಂದು ಸಿಸ್ಟಮ್ ಅನ್ನೋದು ವಲ್ನರೇಬಲ್ ಆಗುವಂಥ ಚಾನ್ಸಸ್ ಇರುತ್ತೆ, ಈಸಿಯಾಗಿ ಹ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ತಾ ಇದೆ. ಅದೇ ರೀತಿ ನಿಮಗೆ ವಿಂಡೋಸ್ ಡಿಫೆಂಡರ್ ಆನ್ ಆಗಿದೆ, ನಿಮ್ಮ ಜೆನ್ವಿನ್ ಕಾಪಿ ವಿಂಡೋಸ್ ಅಂದರೆ ಅಂಥ ಒಂದು ಅಪ್ಡೇಟ್ಗಳನ್ನು ಮಿಸ್ ಮಾಡಬೇಡಿ. ಇದರಿಂದ ನಿಮಗೆ ಸೆಕ್ಯೂರಿಟಿ ರಿಸ್ಕ್ ಅನ್ನೋದು ಜಾಸ್ತಿ ಇರುತ್ತೆ. ನಿಮ್ಮ ಸುರಕ್ಷತೆಯ ದೃಷ್ಟಿಯಿಂದ ಅಂಥ ಒಂದು ಸೆಕ್ಯೂರಿಟಿ ಅಪ್ಡೇಟ್, ಅದೇ ರೀತಿ ಕ್ರಿಟಿಕಲ್ ಅಪ್ಡೇಟ್ ಏನಾದರೂ ಬಂದರೆ ಅಪ್ಡೇಟ್ ಮಾಡಿ. ಹಾಗೆ ನೀವು ಫೀಚರ್ ಅಪ್ಡೇಟ್ ಏನಾದರೂ ಬಂದಿದೆ ಅಂದರೆ ಅದನ್ನ ಸ್ಕಿಪ್ ಮಾಡ್ಬೋದು. ಈ ರೀತಿ ನೀವು ಈ ಒಂದು ಅಪ್ಡೇಟ್ನ ಪಾಸ್ ಮಾಡ್ಬೋದು. ಅದೇ ರೀತಿ ನನಗೀಗ ಪಾಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಯಾಕಂದರೆ ನನಗೆ ಕ್ರಿಟಿಕಲ್ ಅಪ್ಡೇಟ್ ಅನ್ನೋದು ಬಾಕಿ ಇದೆ. ಅಂಥ ಒಂದು ಅಪ್ಡೇಟ್ಗಳನ್ನು ನಿಮಗೆ ಪಾಸ್ ಮಾಡೋಕ್ಕಾಗಲ್ಲ, ಓನ್ಲಿ ಫೀಚರ್ ಅಪ್ಡೇಟ್ಗಳನ್ನು ಪಾಸ್ ಮಾಡ್ಬೋದು. ಹಾಗೆ ಇನ್ನೊಂದು ಸೆಟ್ಟಿಂಗ್ಸ್ನ ಬಗ್ಗೆ ಮಾತಾಡೋದಾದರೆ, ನೀವು ಮೈಕ್ರೋಸಾಫ್ಟ್ ಸ್ಟೋರ್ನ ಯೂಸ್ ಮಾಡ್ತಾ ಇದ್ದರೆ, ನೀವು ಅಕೌಂಟಿಗೆ ಲಾಗಿನ್ ಮಾಡಿದ್ದೀರಾ ಅಂದರೆ ಆ ಒಂದು ಮೈಕ್ರೋಸಾಫ್ಟ್ ಸ್ಟೋರ್ನ ಓಪನ್ ಮಾಡಿ. ನಂತರ ಇಲ್ಲಿ ಈ 3 ಡಾಟ್ಸ್ನ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಬನ್ನಿ. ಇಲ್ಲಿ ನಿಮಗೆ ಅಪ್ಡೇಟ್ ಆ್ಯಪ್ಸ್ ಆಟೋಮೆಟಿಕಲಿ ಅಂತ ಇದನ್ನ ಆಫ್ ಮಾಡಿ. ಲೈವ್ ಟೈಲ್ಸ್ನ ಸಹ ಆಫ್ ಮಾಡಿ. ವಿಡಿಯೋ ಆಟೋ ಪ್ಲೇ ಅಂತ ಏನಿದೆ ಅದನ್ನ ಸಹ ಆಫ್ ಮಾಡಿ. ಹಾಗೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕೆಲವೊಂದು ಲೈವ್ ಟೈಲ್ಗಳು ಕಾಣಿಸ್ತಾ ಇರುತ್ತೆ, ಇದನ್ನ ಸಹ ನೀವು ಆಫ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ನಾನೀಗ ನನಗೆ ಬೇಡ ಅಂದರೆ ಇಲ್ಲಿ ಹೋಗಿ ಮೋರ್ಗೆ ಹೋಗಿ ಟರ್ನ್ ಆಫ್ ಮಾಡ್ತೀನಿ. ಅದೇ ರೀತಿ ಇದನ್ನ ರಿಮೂವ್ ಸಹ ಮಾಡ್ಬೋದು. ನಿಮಗೆ ಯಾವ್ಯಾವ ಒಂದು ಲೈವ್ ಟೈಲ್ ಬೇಕಾಗಿಲ್ಲ ಅದನ್ನ ಆಫ್ ಸಹ ಮಾಡ್ಬೋದು, ಇಂಡಿವಿಜುವಲ್ ಆಗಿ ಸಹ ಆಫ್ ಮಾಡ್ಬೋದು. ಇದು ಸಹ ನಿಮ್ಮ ಒಂದು ಲೈವ್ ಟೈಲ್ ಆನ್ ಇದೆ ಅಂದರೆ ಇದನ್ನ ಸಹ ಆಫ್ ಮಾಡಿ. ಹಾಗೆ ನೆಕ್ಸ್ಟ್ ಯೂಸ್ಫುಲ್ ಆಗಿರುವಂಥ ಒಂದು ಸೆಟ್ಟಿಂಗ್ಸ್ನ ಬಗ್ಗೆ ಮಾತಾಡೋದಾದರೆ, ಈ ಒಂದು ಸರ್ಚ್ ಬಾರ್ಗೆ ಬಂದು ಡೇಟಾ ಯೂಸೇಜ್ ಅಂತ ಟೈಪ್ ಮಾಡಿ. ನಿಮಗೆ ಡೇಟಾ ಯೂಸೇಜ್ ಓವರ್ ಅಂತ ಒಂದು ಸಿಗುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ನಿಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗಿರುವಂಥ ಎಲ್ಲ ಒಂದು ಇಂಟರ್ನೆಟ್ ಕನೆಕ್ಷನ್ಸ್ ಕಾಣಿಸುತ್ತೆ. ನನಗೆ ಈಥರ್ನೆಟ್ ಮತ್ತು ವೈಫೈ ಕಾಣಿಸ್ತಾ ಇದೆ. ನೀವು ವೈಫೈಗೆ ಕನೆಕ್ಟ್ ಆಗಿದ್ರೆ ಅಂದರೆ ಇಲ್ಲಿ ಡಾಟಾ ಯೂಸೇಜ್ನ ಮೇಲೆ ಕ್ಲಿಕ್ ಮಾಡಿ. ನನಗೆ ಇಲ್ಲಿ ಜಾಸ್ತಿ ಸಾಫ್ಟ್ವೇರ್ ಕಾಣಿಸ್ತಾ ಇಲ್ಲ. ನಿಮಗೆ ಸಾಫ್ಟ್ವೇರ್ಗಳು ಕಾಣಿಸುತ್ತೆ, ಯಾವ ಸಾಫ್ಟ್ವೇರ್ ಜಾಸ್ತಿ ಡೇಟಾ ಯೂಸ್ ಮಾಡ್ತಾ ಇದೆ ಅಂತ. ಅದೇ ರೀತಿ ನಾನೀಗ ನಿಮಗೆ ತೋರಿಸ್ಬೇಕಂದ್ರೆ ನಾನು ಈಥರ್ನೆಟ್ನ ನಾರ್ಮಲಾಗಿ ಯೂಸ್ ಮಾಡ್ತಾ ಇದ್ದೆ, ಅದರಿಂದ ಅದನ್ನು ತೋರಿಸ್ತೀನಿ. ನೀವು ವೈಫೈನ ಯೂಸ್ ಮಾಡ್ತಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನನಗೆ ಕ್ಲಿಕ್ ಮಾಡಿದರೆ ನನಗೆ ಎಲ್ಲ ಒಂದು ಸಾಫ್ಟ್ವೇರ್ ಕಾಣಿಸುತ್ತೆ, ಎಷ್ಟೆಷ್ಟು ಡೇಟಾ ಯೂಸ್ ಆಗಿದೆ ಅಂತ. ಫಾರ್ ಎಕ್ಸಾಂಪಲ್ ಗೂಗಲ್ ಅಪ್ಡೇಟ್ ಏನಿದೆ ಅದು 76 MB ಯೂಸ್ ಆಗಿದೆ. ಅದೇ ರೀತಿ ನೀವು ಇಲ್ಲಿ ಡೇಟಾ ಲಿಮಿಟ್ನ ಸಹ ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನನಗೆ ಮಂತ್ಲಿ ಟೋಟಲಿ 2 GB ಡೇಟಾ ಅಷ್ಟೇ ಯೂಸ್ ಆಗಬೇಕಂದ್ರೆ ನಾನು 2 GB ಡೇಟಾ ಲಿಮಿಟ್ನ ಸೆಟ್ ಮಾಡ್ಬೋದು. ಇದರಿಂದ ನನ್ನ ಡೇಟಾ ಅನ್ನೋದು ಜಾಸ್ತಿ ಖರ್ಚಾಗಲ್ಲ. ಅದೇ ರೀತಿ ನಾನೀಗ ಈ ಒಂದು ಡೇಟಾ ನನಗೆ ಈ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗಿದ್ದರಿಂದ ನನಗೆ ತೋರಿಸ್ತಾ ಇದೆ. ನನಗೆ ರೀಸೆಂಟಾಗಿ ಇವತ್ತಿಂದ ಡೇಟಾ ಎಷ್ಟು ಯೂಸ್ ಆಗ್ತಾಯಿದೆ ಅಂತ ನೋಡಬೇಕಾದ್ರೆ ಇಲ್ಲಿ ರೀಸೆಟ್ ಡೇಟಾ ಯೂಸೇಜ್ ಅಂತ ಕೊಟ್ಟರೆ ಎಲ್ಲ ಒಂದು ಡೇಟಾ ರೀಸೆಟ್ ಆಗುತ್ತೆ. ನಂತರ ನೀವು ನಾಳೆ ಬಂದು ನೋಡಿದರೆ ಈ ಒಂದು ಡೇಟಾ ಯೂಸೇಜ್ ಅನ್ನೋದು ಮತ್ತೆ ಅಪ್ಡೇಟ್ ಆಗಿರುತ್ತೆ. ಇವತ್ತಿಂದ ನಾಳೆ ತನಕ ಯಾವ್ಯಾವ ಸಾಫ್ಟ್ವೇರ್ ಎಷ್ಟೆಷ್ಟು ಡೇಟಾ ಯೂಸ್ ಆಗಿದೆ ಅಂತ ನಿಮಗೆ ಕಾಣಿಸ್ತಾ ಇರುತ್ತೆ. ನಿಮಗೆ ಯಾವುದೇ ಒಂದು ಸಾಫ್ಟ್ವೇರ್ ತುಂಬ ಜಾಸ್ತಿ ಡೇಟಾ ಯೂಸ್ ಮಾಡ್ತಾ ಇದೆ ಅಂತ ಕಾಣಿಸಿದರೆ ಅಂಥ ಒಂದು ಸಾಫ್ಟ್ವೇರ್ನ ಡಿಸೇಬಲ್ ಮಾಡ್ಬೋದು, ಅಥವಾ ಆ ಒಂದು ಸಾಫ್ಟ್ವೇರ್ ಬೇಡ ಅಂದರೆ ಅದನ್ನ ರಿಮೂವ್ ಸಹ ಮಾಡ್ಬೋದು. ಈ ಒಂದು ಸೆಟ್ಟಿಂಗ್ಸ್ನ ಮಾಡೋದ್ರಿಂದ ಸಹ ನಿಮ್ಮ ಒಂದು ಡೇಟಾ ಅನ್ನುವಂಥದ್ದು ಕಮ್ಮಿ ಯೂಸ್ ಆಗುತ್ತೆ ವಿಂಡೋಸಲ್ಲಿ. ಹಾಗೆ ಕೊನೆಯ ಒಂದು ಸೆಟ್ಟಿಂಗ್ಸ್ನ ಬಗ್ಗೆ ಮಾತಾಡೋದಾದರೆ, ಸರ್ಚ್ ಬಾರ್ಗೆ ಬಂದು ಸಿಂಕ್ ಅಂತ ಸರ್ಚ್ ಮಾಡಿ. ಸಿಂಕ್ ಯುವರ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸಿಂಕ್ ಸೆಟ್ಟಿಂಗ್ಸ್ ಅಂತ ಏನಿದೆ ಅದನ್ನ ಟರ್ನ್ ಆಫ್ ಮಾಡಿ. ಇದರಿಂದ ನಿಮ್ಮ ಸೆಟ್ಟಿಂಗ್ಸ್, ಪಾಸ್ವರ್ಡ್, ಅದೇ ರೀತಿ ನಿಮ್ಮ ಒಂದು ಥೀಮ್ ಅನ್ನುವಂಥದ್ದು ಬೇರೆ ಡಿವೈಸ್ನ ಜೊತೆ ಸಿಂಕ್ ಆಗುವಂಥದ್ದು ಆಫ್ ಆಗುತ್ತೆ. ಇದರಿಂದ ನಾನು ಜಾಸ್ತಿ ಡೇಟಾ ಯೂಸೇಜ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಆದರೂ ಸಹ ಇದನ್ನ ನೀವು ಟ್ರೈ ಮಾಡ್ಬೋದು. ಇದಿಷ್ಟು ಈ ಒಂದು ಪಾಸಿಬಲ್ ಸೆಟ್ಟಿಂಗ್ಸ್ಗಳು ವಿಂಡೋಸ್ 10ನ ಡೇಟಾ ಯೂಸೇಜನ್ನು ಕಮ್ಮಿ ಮಾಡುವಂಥದ್ದು. ಈ ಒಂದು ಸೆಟ್ಟಿಂಗ್ಸ್ಗಳನ್ನ ಮಾಡಿ ಆದ ನಂತರ ನಿಮ್ಮ ಡೇಟಾ ಯೂಸೇಜ್ ಕಮ್ಮಿ ಆಗಿದೆ ಅಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ. ಅದೇ ರೀತಿ ನಿಮಗೂ ಸಹ ಬೇರೆ ಯಾವುದೇ ಒಂದು ಸೆಟ್ಟಿಂಗ್ಸ್ ಗೊತ್ತಿದೆ, ಯೂನಿಕ್ ಆಗಿರುವಂಥ ಸೆಟ್ಟಿಂಗ್ಸ್ ಗೊತ್ತಿದೆ ಅಂದರೆ ಅದನ್ನ ಸಹ ಕಮೆಂಟಲ್ಲಿ ತಿಳಿಸ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇದೇ ರೀತಿ ಹೊಸ ಹೊಸ ಟೆಕ್ ಕಂಟೆಂಟ್ಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಿ ಸೇಫ್.